ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಡೆ ಫ್ರೈ ಮಾಡಿ ತೋರ್ಸಕತ್ತೀನಿ. ಬೆಂಡೆಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಥರ ಫ್ರೈ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರ. ತುಂಬ ಚೆನ್ನಾಗಾಗ್ತೈತಿ ಅಂತಲೇ ಹೇಳ್ಬೋದು. ನಾನೀಗ ಬಾಳ್ಗೆಕಾಯಿ ಎಣ್ಣೆ ಹಾಕ್ಕೊಂಡಿನಿ, ದೊಡ್ಡ ಚಮಚದಿಂದ 1 ಚಮಚ. ಈಗ ನಾನು ಇವನ್ನೆಲ್ಲ ತೊಳೆದು ಒರೆಸಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. ಇದು ಹಸಿ ಇರಬಾರ್ದು, ಅಂಟಾಗ್ಬಿಡ್ತೈತಿ. ಹೀಗಾಗಿ ನೀವು ಎಷ್ಟು ಸಾಧ್ಯ ಅಷ್ಟು ಡ್ರೈ ಆಗಿನ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಬೆಂಡೆಕಾಯಿ ಒಳಗೆ ಲೋಳೆ ಥರ ಇರುತ್ತಲ್ಲ, ಹೀಗಾಗಿ ಅದು ಹೋಗುವವರೆಗೂ ನಾವು ಎಣ್ಣೆ ಒಳಗೆ ಇದನ್ನು ಈ ಥರ ಹುರ್ಕೋಬೇಕು. ಎಷ್ಟು ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು. ಇದು ಬೆಂಡೆಕಾಯಿ ಫ್ರೈ ನೋಡ್ಬೋದು, ನಾನು ಹುರಿತಾ ಈ ಥರ ಆಗೈತಿ. ಇಷ್ಟ ಆದರೆ ಸಾಕು. ಅಷ್ಟೊಂದು ಲೋಳೆ ಇರಲಿಲ್ಲ. 2 ಥರ ಬೆಂಡೆಕಾಯಿ ಬರ್ತಾವೆ, ಜಾಸ್ತಿ ಲೋಳೆ ಇರೋಂತಹ ಬೆಂಡೆಕಾಯಿ ಮತ್ತು ಕಡಿಮೆ ಇರೋಂಥದ್ದು. ಈಗ ನಾನು ಕಡಿಮೆ ಇತ್ತು ಇದು, ಹೀಗಾಗಿ ನೋಡ್ಬೋದು. ಈಗೆಲ್ಲ ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಒಗ್ಗರಣೆ ಹಾಕೋಣ ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ. ನೀವು ಅನ್ನ ಮೊಸರು ಜೋಡಿ ಆಯಿತು, ಅನ್ನ ಸಾಂಬಾರು ಜೋಡಿ ಆಯಿತು, ಸೈಡ್ ಇಟ್ಕೊಂಡು ತಿನ್ನೋಕ್ಕೂ ಸೂಪರ್ ಆಗಿರ್ತೈತಿ. ಮತ್ತು ಚಪಾತಿ, ಬಿಸಿ ಜೋಳದ ರೊಟ್ಟಿ ಜೋಡಿನೂ ನೀವು ಇದನ್ನು ತಿನ್ಬೋದು, ಚೆನ್ನಾಗಿರ್ತೈತಿ. ಎಣ್ಣೆ ನಾನು ಇನ್ನೊಂದು ದೊಡ್ಡ ಚಮಚದಿಂದ 1 ಚಮಚ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿಂದ ಸಾಸಿವೆ ಹಾಕ್ಕೊಂಡಿನಿ. ಜೀರಿಗೆನೂ ಕೂಡ ಹಾಕ್ಕೋಬೋದು. ಆಮೇಲೆ 1 ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡಿದ್ದನ್ನು ಮತ್ತು ಕರಿಬೇವು ಕೊತ್ತಂಬರಿನೂ ಕೂಡ ನಾನು ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನು ಚಲೋತ್ನಾಗಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು, ಅರಿಶಿಣದ ಪೌಡ್ರನ್ನ ಹಾಕ್ಕೊತೀನಿ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳನ್ನೆಲ್ಲ ನಾನು ಮಾಡಿ ತೋರಿಸೀನಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾನು ಡೈಲಿ ಹಾಕುವಂಥ ವೀಡಿಯೋಸ್ನ ನೀವು ನೋಡ್ಬೋದು. ಈಗ ಚಲೋತ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಖಾರದ ಪೌಡ್ರ್ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ರಿ, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಖಾರದ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಗುರಳ್ ಪೌಡ್ರ್ ಅಂತೀವಲ್ಲ, ಗುರಳ್ಳು ನಮ್ಮ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹುಂಚೆಳ್ಳು ಅಂತ ಕೆಲವೊಬ್ರು ಅಂತಾರೆ, ನಾವು ಗುರಳ್ ಅಂತ ಕರಿತೀವಿ. ಗುರಳನ್ನ ಇದನ್ನು ನಾವು ಹುರಿದು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ನೋಡ್ಬೋದು. ಈಗ ನಾನು ಗುರಳ್ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ಇದನ್ನು ಹಾಕಿದ್ರೆ ಟೇಸ್ಟು ಸಖತ್ತಾಗಿರ್ತೈತಿ. ಈಗ ನಾನು ಬೆಂಡೆಕಾಯಿನ ಇದ್ರೊಳಗೆ ಸೇರಿಸ್ಕೊತೀನಿ. ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಇದು ಭಾಳತನ ಏನೋ ಹುರಿಯೋದು ಅವಶ್ಯಕತೆ ಇರೋದಿಲ್ಲ, ಯಾಕಂತಂದ್ರೆ ಮೊದಲ ನಾವು ಹುರಿದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಒಂದು ಸ್ವಲ್ಪ ಮಸಾಲ ಅಷ್ಟೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ. ಈಗ ನಾನು ಬೆಂಡೆಕಾಯಿನ ಸ್ವಲ್ಪ ಹೊತ್ತು ಈ ಥರ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಅಷ್ಟೇ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಇಷ್ಟಾದ್ರೆ ನಮ್ಮದು ರುಚಿಯಾದ ಬೆಂಡೆಕಾಯಿ ಫ್ರೈ ರೆಡಿ ಆಗ್ತೈತಿ. ಸಖತ್ತಾಗಿರ್ತೈತಿ. ಮೊಸರನ್ನ ಜೋಡಿ ನಾವು ಸೈಡ್ ಇಟ್ಕೊಂಡು ತಿನ್ಬೋದು, ಚಪಾತಿ ರೊಟ್ಟಿಗೂ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನಿಂಬೆ ರಸ ಹಾಕ್ಕೋಬೇಕು, ಇನ್ನೂ ಜಾಸ್ತಿ ಆಗುತ್ತೆ ರುಚಿ ಅಂತಲೇ ಹೇಳ್ಬೋದು. ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಊಟ ಮಾಡುವಾಗ ನಿಂಬೆ ರಸನ ಹಾಕ್ಕೊಂಡು ಊಟ ಮಾಡ್ಬೋದು, ಇಲ್ಲ ಮೊದಲನೇ ನಾವು ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೋಬೋದು. ಇಷ್ಟಾದ್ರೆ ಆಯಿತು ಬೆಂಡೆಕಾಯಿ. ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತೈತಿ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರ್ತೈತಿ ನೋಡಿರಿ. ಈಗ ನಿಂಬೆ ರಸನ ಲಾಸ್ಟಲ್ಲಿ ನಾನು ನಿಂಬೆ ರಸ ಹಾಕ್ಕೊಳಕತ್ತೀನಿ. ನಿಂಬೆ ರಸ ಸಕ್ಕರೆನ ಮಿಸ್ ಮಾಡದೆ ಹಾಕ್ರಿ, ಟೇಸ್ಟು ಸಖತ್ತಾಗಿರ್ತೈತಿ. ಅದರ ಸಂಬಂಧ ಒಂದು ಅರ್ಧ ಹೋಳು ನಿಂಬೆ ರಸ ಆದರೆ ಸಾಕಾಗ್ತೈತಿ. ನೋಡಿದ್ರಲ್ಲ, ರುಚಿಯಾದ ಬೆಂಡೆಕಾಯಿ ಫ್ರೈ. ಒಂದು ಸಾರಿ ಈ ಥರ ಮಾಡ್ಕೊಂಡು ಏನು ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ. ರುಚಿಯಾದ ಬೆಂಡೆಕಾಯಿ ಫ್ರೈನ ನೀವು ಕೂಡ ಚಪಾತಿ ರೊಟ್ಟಿ ಜೋಡಿ ತಿನ್ನಿರಿ. ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಬೆಂಡೆಕಾಯಿ ಫ್ರೈ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿನಿ. ಈಗ ಸರ್ವಿಂಗ್ ಬೌಲಿಗೆ ಹಾಕಿ ರೆಡಿ ಮಾಡಕತ್ತೀನಿ ನೋಡಿರಿ. ಇಷ್ಟ ಆದ್ರೆ ನಮ್ಮದು ಆರೋಗ್ಯಕರವಾದ ಊಟ ರೆಡಿ ಆಗುತ್ತೆ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.